ನಮಸ್ಕಾರ ಎಲ್ಲರಿಗೂ, ವೆಲ್ಕಮ್ ಟು BN Bro. ದಿಸ್ ಈಸ್ ಚರಣ್. ನೆನ್ನೆ ನಾವು ಅನಾಲಿಸಿಸ್ ವಿಡಿಯೋ ಮಾಡಿರಲಿಲ್ಲ, ಸ್ವಲ್ಪ ಬ್ಯುಸಿ ಔಟ್ ಆಫ್ ಸ್ಟೇಷನ್. ಓಕೆ, ಅದಕ್ಕೆ ಬೆಳಿಗ್ಗೆ ನಾನು ಟೆಲಿಗ್ರಾಮಲ್ಲಿ ಇವತ್ತಿನ ಲೆವೆಲ್ಸ್ ಅಪ್ಡೇಟ್ ಮಾಡಿದ್ದೆ. ಓಕೆ, ಬೆಳಿಗ್ಗೆ ಅಪ್ಡೇಟ್ ಮಾಡಿದ್ದೆ ಇವತ್ತಿನ ಲೆವೆಲ್ಸ್ ಏನಿದಾವೆ ಅಂತ. ನಿಫ್ಟಿದು ಮಾಡಿದ್ದೆ, ಬ್ಯಾಂಕ್ ನಿಫ್ಟಿದು ಮಾಡಿದ್ದೆ. ಲೆವೆಲ್ಸ್ ಹೆಂಗೆ ವರ್ಕ್ ಆಗಿದ್ದಾವೆ ನೋಡಿ. ಇದು ಕೂಡ ತುಂಬ ನೀಟಾಗಿ ಬರ್ತಿದ್ದೆ. ಈ ಝೋನ್ ಕೆಳಗಡೆ ಬಂದರೆ PE, ಇದ್ರ ಮೇಲೆ ಹೋದರೆ CE, ಇದರಲ್ಲಿ ಇಲ್ಲ, ಇದರಲ್ಲಿ ಮಾಡ್ಕೋಬಾರ್ದು ಅಂತ ನೀವು ನೋಡ್ಕೊಳ್ಳಿ. ಆ ಝೋನ್ ಹೆಂಗೆ ವರ್ಕ್ ಆಗಿದೆ ನೋಡ್ಕೊಳ್ಳಿ. ಲೆವೆಲ್ಸ್ ಕೂಡ ಬೆಳಿಗ್ಗೆ ಮೊಬೈಲಲ್ಲಿ ನೋಡಿ ಹಾಕಿರೋ ಲೆವೆಲ್ಸೇ. ಓಕೆ, ನೋಡಿ ಹೆಂಗೆ ವರ್ಕ್ ಆಗಿದೆ. ನೀವು ಝೂಮ್ ಮಾಡಿ ನೋಡ್ಕೊಳ್ಳಿ. ಪಿನ್ ಟು ಪಿನ್ ಎಕ್ಸಾಕ್ಟ್ ವರ್ಕ್ ಆಗಿದೆ. ಓಕೆ, ತುಂಬ ಪರ್ಫೆಕ್ಟಾಗಿ ವರ್ಕ್ ಆಗಿದೆ. ಝೂಮ್ ಮಾಡಿ ನೋಡ್ಕೊಳ್ಳಿ. ಇದು ಇವತ್ತಿನ ಬ್ಯಾಂಕ್ ನಿಫ್ಟಿ ಲೆವೆಲ್ಸ್. ಇಲ್ಲೊಂದು ಪಾಯಿಂಟ್ ಕೂಡ ಹೇಳ್ತೀನಿ, ಕೇಳಿಸ್ಕೊಳ್ಳಿ, ಅದು ಚೆನ್ನಾಗಿರ್ತದೆ. ನಿಫ್ಟಿ ಲೆವೆಲ್ಸ್ ಕೂಡ ನೋಡಿ ಹೆಂಗೆ ವರ್ಕ್ ಆಗಿದ್ದಾರೆ. ಪರ್ಫೆಕ್ಟಾಗಿ ವರ್ಕ್ ಆಗಿದ್ದಾರೆ. ರೈಟ್, ಪಾಯಿಂಟ್ ಏನಂದರೆ, ಈಗ ಇದು ರೆಸಿಸ್ಟೆನ್ಸ್ ಹತ್ರ ಇದೆ. ಇದು ರೆಸಿಸ್ಟೆನ್ಸ್ ಬ್ರೇಕ್ ಆಗಿ ಒಂದು 50 ಮಿನಿಟ್ಸ್ ಕ್ಯಾಂಡಲ್ ಕ್ಲೋಸ್ ಆಗಿ ರೀಟ್ರೆಸ್ ಮಾಡಿದ ಹೈ ಕ್ರಾಸ್ ಆಗೋವರೆಗೂ ನಾವು ಮಾಡಬಾರ್ದು. ಓಕೆ, ಇದು ಫುಲ್ ಡೇ ವೆಯ್ಟ್ ಮಾಡಿದ್ರೆ ರೆಸಿಸ್ಟೆನ್ಸ್ ಹತ್ರನೇ ಇದೆ, ಇದನ್ನು ಬ್ರೇಕ್ ಮಾಡಿಲ್ಲ. ನಮ್ಮ ಲೆವೆಲ್ ಬ್ರೇಕ್ ಮಾಡಬೇಕಂದ್ರೆ ಸ್ಟ್ರಾಂಗ್ ಕ್ಯಾಂಡಲ್ ಬರಬೇಕು, ಇಲ್ಲಿ ಲಿಕ್ವಿಡಿಟಿ ಕಲೆಕ್ಷನ್ ಆಗಬೇಕು. ಇದು ಓಕೆ, ನೋಡ್ಕೊಳ್ಳಿ. ಇದು ಎಂಟ್ರಿ ಬಂದಿಲ್ಲ. ಇವತ್ತು ಫುಲ್ ಡೇ ವೆಯ್ಟ್ ಮಾಡಿದ್ರೆ ನಿಫ್ಟಿಯಲ್ಲಿ ಎಂಟ್ರಿ ಇಲ್ಲ. ಇದು ರೆಸಿಸ್ಟೆನ್ಸ್ ಕೆಳಗಡೆ ಇದೆ, ಇದು ಬೈ ಮಾಡೋಕ್ಕೂ ಸ್ಕೋಪ್ ಆ್ಯಂಡ್ ರೀಚ್ ಬರಲ್ಲ. ಓಕೆ, ಇಲ್ಲಿ ಬೈ ಮಾಡೋಂಗಿಲ್ಲ. ಇದು ನಿಫ್ಟಿಯಲ್ಲಿ ವರ್ಕ್ ಆಗಿರೋದು ಲೆವೆಲ್ಸು. ಬ್ಯಾಂಕ್ ನಿಫ್ಟಿ ಬಂದು ಡಿಫ್ರೆಂಟ್ ಇದೆ. ರೆಸಿಸ್ಟೆನ್ಸ್ ಬ್ರೇಕ್ ಮಾಡಿ ಮಾರ್ಕೆಟ್ ಮೇಲೆ ಓಪನ್ ಆದಾಗ ಇದು ನಮಗೆ ಸಪೋರ್ಟ್. ರೈಟ್, ರೆಸಿಸ್ಟೆನ್ಸನ್ನು ಸಪೋರ್ಟ್ ಆಗುತ್ತೆ. ಇದು ಸಪೋರ್ಟ್ ಹತ್ರ ತಗೊಂಡಿದೆ. ಇದು ಝೋನ್ ಬ್ರೇಕ್ ಆಗೋರ್ಗು ಇದರಲ್ಲಿ ಕೂಡ ಮಾಡೋಂಗಿಲ್ಲ. ಓಕೆ, ಇದು ಇವತ್ತು ನಮ್ಮ ಲೆವೆಲ್ಸ್ ವರ್ಕ್ ಆಗಿರೋ ವಿಧಾನ. ಈಗ ಮಂಡೇ ಏನು ಮಾಡಬೇಕು, ತುಂಬ ಸಿಂಪಲ್. ನೋಡ್ಕೊಳ್ಳಿ ಮಂಡೇ ಏನು ಮಾಡಬೇಕು. ಇದು ನೋಡ್ಕೊಳ್ಳಿ, ಬ್ಯಾಂಕ್ ನಿಫ್ಟಿ ಮಂಡೇ ಲೆವೆಲ್ಸ್. ಮಾರ್ಕೆಟ್ ಫ್ಲಾಟ್ ಓಪನ್ ಆದರೂ, ಗ್ಯಾಪ್ ಅಪ್ ಓಪನ್ ಆದರೂ ವೆಯ್ಟ್ ಮಾಡಿ. ಒಂದು 50 ಮಿನಿಟ್ಸ್ ಕ್ಯಾಂಡಲ್ ಕ್ಲೋಸ್ ಆಗಬೇಕು. ಈ ಸಪೋರ್ಟ್ ಲೆವೆಲ್ ಮೇಲೆ ಒಂದು 50 ಮಿನಿಟ್ಸ್ ಕ್ಯಾಂಡಲ್ ಕ್ಲೋಸ್ ಆದರೆ ಅದರ ಹೈ ಕ್ರಾಸ್ ಆಗುವಾಗ ಬೈ ಮಾಡ್ಕೋಬೋದು. ನಿಮ್ಮ ಟಾರ್ಗೆಟ್ ಇಲ್ಲಿವರೆಗೂ ಇರ್ತದೆ, ಫಸ್ಟ್ ಟಾರ್ಗೆಟ್ ಇಲ್ಲಿವರೆಗೂ ನೀವು ಟ್ರೈ ಮಾಡ್ಕೋಬೋದು. ನಿಮ್ಮ ಅನಾಲಿಸಿಸ್ ನೋಡಿಕೊಂಡು. ಇಲ್ಲ ದೊಡ್ಡ ಗ್ಯಾಪ್ ಅಪ್ ಓಪನ್ ಆಗಿ ಫಸ್ಟ್ 50 ಮಿನಿಟ್ಸ್ ಕ್ಯಾಂಡಲ್ಲೇ ಇದ್ರ ಮೇಲೆ ಬಂದು ಕ್ಲೋಸ್ ಆಗಿದೆ ಅಂದರೆ ನೋಡು, ರೀಟ್ರೆಸ್ ಮಾಡಿ ಹೈ ಕ್ರಾಸ್ ಆಗುವಾಗ ಬೈ ಮಾಡಿ. ಈ ಗ್ಯಾಪ್ ಏನು ಗ್ಯಾಪ್ ಡೌನ್ ಓಪನ್ ಆಗಿತ್ತು, ಈ ಗ್ಯಾಪ್ ಫಿಲ್ ಆಗುತ್ತೆ. ಯಾಕೆಂದರೆ ಇದು 4 ದಿವಸ ಫೈಟ್ ಮಾಡಿದೆ. ಇದು ಇವತ್ತು ಬ್ರೇಕ್ ಕೊಟ್ಟಿದೆ ಮೇಲೆ. ಈಗ ಬ್ರೇಕ್ ಕೊಟ್ಟಿರೋದು ಫೇಕ್ ಬ್ರೇಕ್ಔಟಾ ರಿಯಲ್ ಬ್ರೇಕ್ಔಟಾ ಗೊತ್ತಾಗಬೇಕಂದ್ರೆ ಕೊಟ್ಟಿರೋ ಬ್ರೇಕ್ನ ಮತ್ತೆ ಹೈ ಬ್ರೇಕ್ ಆಗಬೇಕು. ಇದು ಏನಾದರೂ ಹೈ ಬ್ರೇಕ್ ಆಗಿ ಒಂದು 50 ಮಿನಿಟ್ಸ್ ಕ್ಯಾಂಡಲ್ ಕ್ಲೋಸ್ ಆಗಿದೆ ಅಂದರೆ ಹಂಗಂದ್ರೆ ನೀವು ರೆಸಿಸ್ಟೆನ್ಸ್ ಇಲ್ಲೇ ಹಾಕೋಬೋದಲ್ಲ, ಇಲ್ಲೇ ಹಾಕಿದ್ದೀರಾ ಅಂದರೆ ಮತ್ತೆ ಇದರಲ್ಲಿ ಕೂಡ ಒಂದು ಬಫರ್ ಇರ್ತದೆ. ಅದನ್ನು ನಾನು ನಿಮಗೆ ಹೇಳ್ತೀನಿ ಯಾವತ್ತಾದ್ರೂ ಸಬ್ಜೆಕ್ಟ್ ಬಂದಾಗ. ಇದ್ರ ಮೇಲೆ ಒಂದು 50 ಮಿನಿಟ್ಸ್ ಕ್ಯಾಂಡಲ್ ಕ್ಲೋಸ್ ಆದರೆ ಈ ಗ್ಯಾಪ್ ಅನ್ನೋದು ಫಿಲ್ ಆಗಿಬಿಡುತ್ತೆ. ಓಕೆ, ಇಲ್ಲಿಂದ ಕಂಪ್ಲೀಟ್ ಬೈ ಸೈಡ್ ಇರ್ಬೋದು. ಇಲ್ಲ ಫ್ಲ್ಯಾಟ್ ಆಗಲಿ ಗ್ಯಾಪ್ ಡೌನ್ ಆಗಲಿ ಓಪನ್ ಆದರೆ ಇದ್ರ ಮೇಲೆ ಬಂದರೆ ಫಸ್ಟ್ ಟಾರ್ಗೆಟ್ ಇದಾಗ್ತದೆ. ಓಕೆ, ಫ್ಲ್ಯಾಟು ಆಗಿಲ್ಲ, ಗ್ಯಾಪ್ ಡೌನ್ ಆಗಿಲ್ಲ, ಗ್ಯಾಪ್ ಅಪ್ ಆಗಿಲ್ಲ, ಗ್ಯಾಪ್ ಡೌನ್ ಓಪನ್ ಆದರೆ ಏನು ಮಾಡಬೇಕಂದ್ರೆ 50% ಕ್ವಾಂಟಿಟಿ ಇದು ಕೆಳಗಡೆ ಬರೋರು ಸೆಲ್ಲಿಂಗ್ ಸೈಡ್ ಯಾರು ರಿವ್ಯೂ ಇರ್ತಾರೆ ಅವ್ರು 50% ಕ್ವಾಂಟಿಟಿ ಇಲ್ಲಿಗೆ ಬಂದ ಮೇಲೆ ಮತ್ತೆ ಬೈಯಿಂಗ್. ಓಕೆ, ಇಷ್ಟೇ ಸೆಲ್ಲಿಂಗ್ ಚಾನ್ಸ್ ಇರೋದು. ನಾನು ಇದನ್ನು ಮಾಡಲ್ಲ, ಇಲ್ಲಿಂದ ಬೈಯೇ ಮಾಡ್ತೀನಿ. ಇಲ್ಲ ಇದ್ರ ಮೇಲಿಂದ ಕೂಡ ಬೈಯೇ ಮಾಡ್ತೀನಿ, ಇದ್ರ ಮೇಲಿಂದ ಕೂಡ ಬೈಯೇ ಮಾಡ್ತೀನಿ. ಓಕೆ, 3 ಪ್ಲೇಸಸ್ ಬೈಯಿಂಗ್ ಆಪ್ಷನ್ ಇದೆ. ಇಲ್ಲಿ ಬ್ರೇಕ್ ಆದರೆ ಒಂದು 50% ಕ್ವಾಂಟಿಟಿ ಇಲ್ಲಿವರೆಗೂ ಕಲರ್ ಚೇಂಜ್ ಮಾಡಿಬಿಡೋ ಬರೀತೀನಿ ನಾವು. ಈ ಲೆವೆಲ್ ಏನಾದರೂ ಬ್ರೇಕ್ ಆಗಿ ಅದು ಕೂಡ 15 ನಿಮಿಷನೇ ಕ್ಲೋಸ್ ಆಗಬೇಕು. ರೀಟ್ರೆಸ್ ಮಾಡಿ ಲೋ ಕ್ರಾಸ್ ಆಗುವಾಗ ಇಷ್ಟೇ ಚಾನ್ಸ್ ಇದೆ ಸೆಲ್ಲಿಂಗ್ ಸೈಡು. ಇಲ್ಲಿ ITM ಮಾತ್ರ ಮಾಡಿ, ITM ಮಾಡಿದ್ರೆ ಮಾತ್ರ ಪ್ರಾಫಿಟ್ ಬರ್ತದೆ. ಇವತ್ತು ಬೆಳಿಗ್ಗೆ ಇಲ್ಲಿ ಮಾಡಿದ್ರಲ್ಲ ಆ ಥರ ಇದನ್ನೇ ಮಾಡ್ಕೊಳ್ಳಿ. ಓಕೆ, ಇದು ಬ್ಯಾಂಕ್ ನಿಫ್ಟಿ. ನಿಫ್ಟಿ ನೋಡ್ಕೊಳ್ಳಿ. ಯಾರಾದರೂ 3 ಡೇಸ್ ಬ್ಯಾಕ್ 4 ಡೇಸ್ ಬ್ಯಾಕ್ ಅನಾಲಿಸಿಸ್ ವೀಡಿಯೋ ನೋಡಿದರೆ ಇಲ್ಲ ನೋಡ್ತಾ ಇದ್ರೆ ರೆಗ್ಯುಲರ್ ಆಗಿ ನಿಮ್ಗೆ ಗೊತ್ತಿರ್ತದೆ. ನಾನು ಈ ಫಾಲ್ ಬಂದಾಗೂ ಹೇಳಿದೆ, ಇದು ನೋಡಿ ಎಲ್ಲರೂ ಸೆಲ್ಲಿಂಗ್. ಗ್ಲೋಬಲ್ ಮಾರ್ಕೆಟ್ ಎಲ್ಲರೂ ಟೆಲಿಗ್ರಾಮಲ್ಲಿ ಕೂಡ ಆ ಮೆಸೇಜ್ ಇರ್ತದೆ. ಟೋಟಲ್ ಗ್ಲೋಬಲ್ ಮಾರ್ಕೆಟ್ ಎಲ್ಲ ಸೆಲ್ಲಿಂಗ್ ಸೈಡ್ ಇದ್ದಾವೆ, ಪ್ರಪಂಚ ಪೂರ್ತಿ ಸೆಲ್ಲಿಂಗ್ ಸೈಡ್ ಇದೆ. ಬಟ್ ನನ್ನ ಸಪೋರ್ಟ್ ಹತ್ರ ಅಂದರೆ ನಾನು ಬೈಯೇ ಮಾಡ್ತೀನಿ ಅಂತ ಹೇಳಿದ್ದೆ ಇವತ್ತಿನ ದಿನ. ನೆಕ್ಸ್ಟ್ ಡೇ ನೋಡಿ ಗ್ಯಾಪ್ ಅಪ್ ಆಗಿದೆ, ಬೈಯಿಂಗ್ ಹೇಳಿದೆ ಅಂತ ತೋರಿಸಿದ್ವಿ. ನೆನ್ನೆ ಎಲ್ಲ ಮೊನ್ನೆ ಕೂಡ ಹೇಳಿದ್ವಿ. ನೋಡಿ ಎಲ್ಲರೂ ಸೆಲ್ಲಿಂಗ್ ಅಂತಾರೆ, ಮಾರ್ಕೆಟ್ ಅನ್ನೋದು ಸೆಲ್ಲಿಂಗ್ ಆಗಲ್ಲ. ಅದು ಈ ಥರನೇ ಸೆಲ್ಲಿಂಗ್ ಇಲ್ಲ, ಮಾರ್ಕೆಟ್ ಅನ್ನೋದು ಅಪ್ ಟ್ರೆಂಡೇ ಅಂತ. ಇವತ್ತು ನೋಡಿ ಎಲ್ಲರೂ ಇಲ್ಲಿ ಸೆಲ್ಲಿಂಗ್ ಅಂದಿರ್ತಾರೆ. ಇಲ್ಲಿಂದ ಮಾರ್ಕೆಟ್ ಇಲ್ಲಿಗೆ 500 ಪಾಯಿಂಟ್ಸ್ ಬಂದಿದೆ, ಎಲ್ಲ ನೋಡಿ ಹೇಳಿ. ಓಕೆ, ನಿಫ್ಟಿ. ಈಗ ನಿಫ್ಟಿ ಮಂಡೇ ಏನು ಮಾಡಬೇಕು ನೋಡ್ಕೊಳ್ಳಿ. ತುಂಬ ಸಿಂಪಲ್ ಇರ್ತದೆ.
ಈಗ ಏನಿದೆ ಸಪೋರ್ಟ್ ರೆಸಿಸ್ಟೆನ್ಸ್, ಇದ್ರ ಒಳಗಡೆ ನಾನು ಯಾವುದೇ ರೀತಿ ಟ್ರೇಡ್ ಮಾಡಲ್ಲ. ಓಕೆ, ಇದರೊಳಗೆ ಟ್ರೇಡ್ ಮಾಡಲ್ಲ. ಇದ್ರ ಮೇಲೆ ಬಂದರೆ 50 ಮಿನಿಟ್ಸ್ ಕ್ಯಾಂಡಲ್ ತುಂಬ ಆರಾಮಾಗಿ ಫಸ್ಟ್ ಬ್ರೇಕ್ ಆಗಿದ ತಕ್ಷಣ ಬೈ ಮಾಡಲ್ಲ, ರೀಟ್ರೇಸ್ ಮಾಡಿ ಮತ್ತೆ ಹೈ ಕ್ರಾಸ್ ಆಗಬೇಕು, ಆವಾಗ ಬೈ ಮಾಡ್ಕೊಳ್ತೀನಿ. ಇದು ಈ ಟಾರ್ಗೆಟ್ 24,680, ನನಗೆ 650 ಬಂದರೆ ಕೂಡ ಸಾಕು. ಈ ಗ್ಯಾಪ್ ಏನಾಗಿದೆ, ಈ ಗ್ಯಾಪ್ ಫುಲ್ ಆಗುತ್ತೆ. ಓಕೆ, ಯಾಕೆ ಫಿಲ್ ಆಗುತ್ತೆ ಅಂದರೆ ತುಂಬ ಸಿಂಪಲ್. ಇಲ್ಲಿ ಗ್ಯಾಪ್ ಡೌನ್ ಓಪನ್ ಆದಮೇಲೆ ಈ ಝೋನಿಂದ ಆಚೆ ಬರೋಕ್ಕೆ ಮಾರ್ಕೆಟ್ 1, 2, 3, 4, 5 ದಿನ ಟೈಮ್ ಆಗೋಗಿದೆ. 5 ಡೇಸ್ ಫೈಟ್ ಮಾಡಿದೆ. ಇದನ್ನೇ ಲಿಕ್ವಿಡಿಟಿ ಕಲೆಕ್ಷನ್ ಅಂತಾರೆ. ಇದು ಫುಲ್ ಡೇ ಫೈಟ್ ಮಾಡಿದ ಮೇಲೆ ಈ ಸ್ಟ್ರೆಂತ್ ತಗೊಂಡು ಮಾರ್ಕೆಟ್ ಮೇಲೆ ಹೋಗುತ್ತೆ. ಎಲ್ಲರೂ ಸೆಲ್ಲಿಂಗ್ ಅಂತಾರೆ ಅಂತ ಗೊತ್ತು, ಇದನ್ನ ನೋಡಿ ಎಲ್ಲರೂ ಸೆಲ್ಲಿಂಗ್ ಅಂದ್ರೆ ಅಂತ ಕೂಡ ಗೊತ್ತು. ನಾನು ಅವತ್ತಿಂದ ಬೈಯಿಂಗ್ ಹೇಳ್ತಾ ಇದ್ದೀನಿ, ಸ್ಟಿಲ್ ಇವಾಗಲೂ ಅದೇ. ಈ ಸ್ಟ್ರೆಂತನ್ನು ತಗೊಂಡು ಮಾರ್ಕೆಟ್ ಮೇಲೆ ಹೋಗುತ್ತೆ. ಇವತ್ತು ಬ್ರೇಕ್ಔಟ್ ಕೊಟ್ಟಿದೆ, ಇದು ಪರ್ಫೆಕ್ಟ್ ಬ್ರೇಕ್ಔಟ್ ಅಲ್ಲ ಅಂತ ನಮಗೆ ಮಂಡೇ ಈ ರೆಸಿಸ್ಟೆನ್ಸ್ ಬ್ರೇಕ್ ಆದಮೇಲೆ ಕನ್ಫರ್ಮ್ ಆಗುತ್ತೆ, ಮೇಲೆ ಹೋಗುತ್ತೆ. ಓಕೆ, ತುಂಬ ಸಿಂಪಲ್. ಇದು ನನ್ನ ವ್ಯೂ ಮಾತ್ರ, ಇದು ಯಾವುದೇ ರೀತಿಯ ಬೈ ಆ್ಯಂಡ್ ಸೆಲ್ ರೆಕಮೆಂಡೇಶನ್ಸ್ ಇಲ್ಲ. ಇಲ್ಲಿಂದ ನಾನು ಬೈ ಕಡೆ ಪ್ಲಾನ್ ಮಾಡ್ತೀನಿ. ಓಕೆ, ಇಲ್ಲಿ ಸೇಮ್ ಇದೇ ವ್ಯೂ ಪ್ರಕಾರ ನನಗೆ ಎಂಟ್ರಿ ಬಂದಿದೆ ಅಂದರೆ ಇದು ನನ್ನ ಟಾರ್ಗೆಟ್. ಓಕೆ, ಇದು ನಿಫ್ಟಿ ಲೆವೆಲ್ಸ್ ಕಾಪಿ ಮಾಡ್ಕೊಳ್ಳಿ, ಯಾರಿಗಾದ್ರೂ ಬೇಕಾದರೆ ಯೂಸ್ ಆಗುತ್ತೆ. ಹೊಸಬ್ರು ಯಾರಾದರೂ ನೋಡ್ತಿದ್ರೆ ಪ್ರೊಫೈಲ್ ಮಾಡಿ ಟ್ಯಾಪ್ ಮಾಡಿ, ಟೆಲಿಗ್ರಾಮ್ ಗ್ರೂಪ್ ಲಿಂಕ್ ಬರುತ್ತೆ, ಜಾಯ್ನ್ ಆಗಿ. ಎಜುಕೇಷನಲ್ ಪರ್ಪಸ್ ಓನ್ಲಿ. ಓಕೆ, ಹ್ಯಾಪಿ ವೀಕೆಂಡ್. ಪ್ಲಸ್ ಈ ವಾರದ್ದು ಮಂಡೇ ಟು ಫ್ರೈಡೇ ಏನೇನು ಕಾಲ್ಸ್ ಕೊಟ್ಟಿದ್ದೀನಿ, ನಾನು ಹೊರಗಡೆ ಇದ್ದಾಗ ಕೂಡ ಏನೇನು ಕಾಲ್ಸ್ ಕೊಟ್ಟಿದ್ದೀನಿ ಎಲ್ಲನೂ ಬಂದಿದ್ದಾವೆ. ಓಕೆ, ನಿನ್ನೆ ಕೂಡ ಫಸ್ಟ್ ಕ್ಯಾಂಡಲ್ ಲೋನೇ ಹೇಳಿದ್ವಿ ಸಿ ಮೇಲೆ ಹೋಗುತ್ತೆ ಅಂತ. ಅದಾದಮೇಲೆ ಸಿ ಝೋನ್ ಬ್ರೇಕ್ ಮಾಡಬಾರ್ದು ಅಂತ ಹೇಳಿದ್ರು, ಅದು ಕೂಡ ಬಂದಿದೆ, ಬಟ್ ಲೇಟಾಗಿ ಬಂದಿದೆ. ಓಕೆ, ಕಂಪ್ಲೀಟ್ ವಾರ ಪೂರ್ತಿ ಪ್ರಾಫಿಟ್ ನೋಡ್ಕೊಳ್ಳಿ. ಥ್ಯಾಂಕ್ ಯು ವೆರಿ ಮಚ್. ಮಂಡೇ ಸಿಗೋಣ. ಬಾಯ್, ಹ್ಯಾಪಿ ವೀಕೆಂಡ್. ಥ್ಯಾಂಕ್ ಯು.